आज धावपळीच्या युगात प्रत्येक व्यक्तीला काही ना काही लहान मोठे आजार घडत असल्याने वेळप्रसंगी रक्ताची आवश्यकता भासल्यास रक्तपेढीमध्ये आवश्यक तो रक्तगट उपलब्ध असेलच असे नाही। प्रत्येक रक्तगटाचा रक्त उपलब्ध व्हावं, ऐनवेळी रुग्णांना हवा तो रक्तगटाचे रक्त उपलब्ध होण्यासाठी प्रत्येकाने सामाजिक भावनेतून रक्तदान करणे गरजेचे असल्याचे प्रतिपादन डॉक्टर सुधीर बोले यांनी केले। ते कागवाड तालुक्यातील शिरगुपी येथील जिनाप्पा चौगले लाल बहादूर क्रेडिट सोहात सहकारी संस्थेचे संस्थापक दिवंगत जिनाप्पा चौगले यांच्या 9व्या स्मृतिदिनानिमित्त आयोजित रक्तदान शिबिर कार्यक्रमात बोलत होते। पुढे बोलताना ते म्हणाले, एका व्यक्तीच्या रक्तदानामुळे दुसऱ्या व्यक्तीचा जीव लागतो याचे सामाजिक भान ठेवून सर्वांनी रक्तदानासाठी पुढाकार घेणे गरजेचे असून संस्थांकडून रक्तदान शिबिराचे आयोजन करून लाल बहादूर संस्थेने सामाजिक बांधिलकी जपले असल्याचे त्यांनी सांगितले। यावेळी डॉक्टर सुकुमार चौगले, डॉक्टर आर.एस. अकिवाटे, डॉक्टर अमोल सरडे, डॉक्टर अश्विनी अकिवाटे, डॉक्टर जे.ए. खोत, डॉक्टर रवी कुरुंदवाडे, अथनी ब्लड बँक अथनीचे डॉक्टर सुलेमान तांबोळी, संस्थेचे अध्यक्ष भमन्ना चौगले, उपाध्यक्ष शालन पाटील, चिदानंद कोरे, कारखान्याचे संचालक महावीर कात्राळे, संचालक भाऊसाहेब कुरुंदवाडे, तात्यासाहेब चौगले, सुरेश चौगले, महावीर अकिवाटे, श्रीमती वीणा कात्राळे, नेमन्ना तेरदाळे, आप्पासाहेब शिरगोपे, शंकर सौदे, बाहुबली बोले, अण्णासाहेब चंदुरे यांना कांबळे, श्रीमती महादेवी पाटील यांच्यासह संस्थेचे सर्व पदाधिकारी व शाखांचे संचालक उपस्थित होते। संस्थेचे प्रधान कार्यदर्शी विद्यासागर चौगले यांनी स्वागत व आभार मानले। SB न्यूजसाठी इंगडीहून राजू कोळी। ಇದೊಂದು ಒಳ್ಳೆಯ ಕಾರ್ಯಕ್ರಮ। ಇಂಥ ಕಾರ್ಯಕ್ರಮ ಮಾಡೋದು ಬಹಳಷ್ಟು ಉಪಯುಕ್ತ ಇದೆ। ಯಾಕಂತಂದ್ರೆ ಈ ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ ನಾವು, ಬ್ಲಡ್ ಭಾಳಷ್ಟು ಶಾರ್ಟೇಜ್ ಬಿಡ್ತಾ ಇದೆ। ಈಗ ಮೊನ್ನೆ ಒಂದು ಗೋಕಾಕದಾಗ ಒಂದು ಇನ್ಸಿಡೆಂಟ್ ಆಯಿತು। ಒಂದು ಡೆಲಿವರಿ ಆದ ನಂತರ ಆಕೆಗೆ ಬ್ಲಡ್ ಬೇಕಾಯಿತು। ಒಂದು ಪೇಷಂಟಿಗೆ 66 ಬಾಟ್ಲ್ ಬ್ಲಡ್ ಹಾಕಿದ್ರು ಆಕೆ ತಾಳಲಿಲ್ಲ। ಅಂಥ ಪರಿಸ್ಥಿತಿ ಒಳಗೆ ಈಗ ನಾವು ಎಷ್ಟು ಡೊನೇಷನ್ ಮಾಡಿದ್ರು ಕಡಿಮೆ ಇರ್ತದೆ। ಯಾಕಂದ್ರೆ ಭಾಳಷ್ಟು ಡಿಸೀಸಸ್ ಹೊಸ ಬರ್ತಾಯಿದ್ದಾವೆ, ಎಸ್ಪೆಷಲಿ ಡೆಂಗ್ಯೂ ಅಂತವಲ್ಲಿ ನಾವು ಒಂದು ಬಾಟಲ್ ಸಾಕಾಗೋಲ್ಲ। ಯಾಕಂದ್ರೆ ಪ್ಯಾಕೆಟ್ ಸಲುವಾಗಿ ಮತ್ತು ಅದನ್ನು ವಾಶ್ ಮಾಡಬೇಕಾಗ್ತದೆ, ಹೆಚ್ಚು ಬ್ಲಡ್ ಆಗ್ತದೆ। ಆಮೇಲೆ ಇವತ್ತು ನಾವೆಲ್ಲರೂ ಕೂಡಿದ್ದೀವಿ। ನಾವು ಈಗ ಆಲ್ರೆಡಿ ಡಾಕ್ಟರ್ಸ್ ಎಲ್ಲ ಬಂದಾರ, ಅವ್ರ ಬಗ್ಗೆ ಅವರೆಲ್ಲ ಡಿಟೇಲ್ ಹೇಳ್ತಾರೆ। ಅವ್ರನ್ನ ಶಾರ್ಟ್ ಆಗಿ ಸ್ವಲ್ಪ ಹೇಳ್ತೇನೆ। 18 ವರ್ಷ ಇರಬೇಕು, ಆಮೇಲೆ 60 ವರ್ಷದ ವಯಸ್ಸಿನ ವ್ಯಕ್ತಿ ಇರಬೇಕು, ಆಮೇಲೆ ಅವರ ವೇಟು 45ಕ್ಕಿಂತ ಮ್ಯಾಗಿರಬೇಕು, ಆಮೇಲೆ 17 ಕಮ್ಮಿ 17 ವಾರಕ್ಕಿಂತ ಒಳಗೆ ಬ್ಲಡ್ ಕೊಡಬಾರ್ದು, ಅದರ ರಿಪೀಟ್ ಆಗಬಾರ್ದು। ಆಮೇಲೆ ಈ ಬ್ಲಡ್ ಕೊಟ್ಟ ನಂತರ ಇಮಿಡಿಯೇಟ್ ಅಥವಾ ಈಗ ಯಾರಾದರೂ ಆಲ್ಕೋಹಾಲಿಕ್ ಇದ್ರೆ 2 ದಿವಸದಿಂದ ಮೊದಲ ಆಲ್ಕೋಹಾಲಿಕ್ ತೊಗೊಂಡಿರಬಾರ್ದು। ಕೊಟ್ಟ ನಂತರ ಅವ್ರು ಏನಾದರೂ ಎಲ್ಲರ ಕಿಡ್ನಿನೆಸ್ ಬಂತು ಅಥವಾ ಹೈಪೋಟೆನ್ಷನ್ ಆಯಿತು ಅಂತಂದ್ರೆ ಇಮಿಡಿಯೇಟ್ ಏನಾದರೂ ಸ್ವೀಟ್ ಲಿಕ್ವಿಡ್ಸ್ ಅಥವಾ ಇಂಥವೇನಾದ್ರು ಕೊಡಬೇಕು। ಆಮೇಲೆ ಈ ಬ್ಲಡ್ ಕೊಡೋದ್ರಿಂದ ಹಾನಿಕಾರಕ ಏನೂ ಇಲ್ಲ। ಯಾಕಂದ್ರೆ ಬ್ಲಡ್ ಕೊಡೋದ್ರಿಂದ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಕೊಟ್ಟರೆ ನಮ್ಮ ಮತ್ತೆ ಬ್ಲಡ್ ಅಷ್ಟು ರೆಡಿ ಆಗ್ತದೆ। ಯಾಕಂದ್ರೆ ನಮ್ದು RBC ಸೈಕಲ್ದ 120 ದಿವಸ ಅಷ್ಟರೊಳಗೆ ಮತ್ತೆ ಹೊಸ ಬ್ಲಡ್ ಸೆಲ್ಸ್ ರೆಡಿ ಆಗ್ತವೆ, ಹೆಚ್ಚಿಗೆ ರೆಡಿ ಆಗ್ತವೆ। ಅದರಿಂದ ಬ್ಲಡ್ಗೆ ಒಂದು ಇದ್ದಂಗೆ ಆಗ್ತದೆ, ಅಂದ್ರೆ ಮತ್ತೆ ಉಚ್ಚೇತನೆ ಸಿಗ್ತದೆ। ಆಮೇಲೆ ಈಗ ಯಾರಾದರೂ ಕೆಲವೊಂದು ನಾ ಈಗ ಇವತ್ತು ಹೇಳೋದು ಇಂಪಾರ್ಟೆಂಟ್ ಏನಂದ್ರೆ, ಯಾರಿಗಾದ್ರೂ ಶುಗರ್ ಇದೆ ಅಥವಾ ಏನಾದರೂ BP ಇದೆ, ಇಂಥ ಇದ್ದು ಅಂತಂದ್ರೆ ಡಿಸೀಸ ಅವ್ರಿಗೆ ಏನಾದ್ರು ಕಡಿಮೆ ಇತ್ತು ಅಥವಾ ಹೆಚ್ಚಿತ್ತು ಅಂತಂದ್ರೆ ಇಲ್ಲಿ ಅದನ್ನ ಸ್ವಲ್ಪ ಪ್ರಿಕಾಷನ್ ತಗೋಬೇಕು। ಒಮ್ಮೆ ಕಡಿಮೆ ಇತ್ತು ಹೆಚ್ಚಾಯಿತು ಅಂತಂದ್ರೆ ಈ ಡೊನೇಷನ್ ಮಾಡೋದಕ್ಕೆ ಆಮೇಲೆ ಕೋನ್ಸಿಡೆನ್ಸ್ ಆಗಬಾರ್ದು। ಆಮೇಲೆ ಶುಗರ್ ಇತ್ತು ಅಂತಂದ್ರೆ ಅವ್ರಿಗೆ ಯಾವ್ದಾರ ಕಿಡ್ನಿ ಪ್ರಾಬ್ಲಮ್ ಆಗಲಿ, ಮತ್ತೆ ಅವರ ಲಂಗ್ ಪ್ರಾಬ್ಲಮ್ ಆಗಲಿ, ಇನ್ನೂ ಯಾವ್ದಾರ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಲಿ ಯಾರು ಇದ್ದು ಅಂತಂದ್ರೆ ಸ್ವಲ್ಪ ಅವ್ರಿಗೆ ಡಾಕ್ಟರ್ ಮೊದಲೇ ಹೇಳಬೇಕು। ಅದಕ್ಕೆ ಇವತ್ತು ಬಂದಿರಿ, ಅದರದ ಒಂದು ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಂಗೆ ಒಂದೆರಡು ಮಾತು। राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा।